ಅಕ್ರಮ ಸಂಬಂಧ ಗಂಡನಿಗೆ ಗೊತ್ತಾಗಿದ್ದಕ್ಕೆ ಪ್ರಿಯಕರನ ಜೊತೆ ಸೇರಿ ಮಹಿಳೆ ಗಂಡನನ್ನ ಕೊಲೆ ಮಾಡಿದ್ದ ಪ್ರಕರಣವಿದ್ದು ಇದೀಗ ಹತ್ಯೆಯನ್ನ ಕಣ್ಣಾರೆ ಕಂಡಿದ್ದ ಮಗಳು ತಾಯಿಯ ವಿರುದ್ಧ ಸಾಕ್ಷಿ ಹೇಳಿದ್ದು ಕೋರ್ಟ್ ಆರೋಪಿ ಮಹಿಳೆ ಹಾಗೂ ಆಕೆಯ ಪ್ರಿಯಕರನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಅಂದಹಾಗೆ 2018ರ ಮೇ 12ರ ಮಧ್ಯರಾತ್ರಿ ವೇಳೆ ತುಮಕೂರಿನ ಮಧುಗಿರಿ ತಾಲೂಕಿನ ಭಟ್ಟಗೆರೆಯಲ್ಲಿ ಅಂಜಿನಪ್ಪ ಎಂಬ ವ್ಯಕ್ತಿಯನ್ನ ಆತನ ಪತ್ನಿ ಯಶೋಧ ಪ್ರಿಯಕರ ಮಂಜುನಾಥ್ ಎಂಬಾತನ ಜೊತೆಗೆ ಸೇರಿ ಹತ್ಯೆ ನಡೆಸಿದ್ದಳು. ತಾನು ಅಕ್ರಮ ಸಂಬಂಧ ಹೊಂದಿದ್ದದ್ದು ಗಂಡನಿಗೆ ಗೊತ್ತಾಗಿ ವಿರೋಧಿಸಿದ್ದರಿಂದ ಆತನನ್ನ ಮುಗಿಸಲು ಪ್ಲಾನ್ ಮಾಡಿದ್ದಳು. ಅದರಂತೆ ಪ್ರಿಯಕರನ ಜೊತೆ ಸೇರಿ ಮನೆ ಮುಂದೆ ಮಲಗಿದ್ದ ಗಂಡನಿಗೆ ರಾಡ್ ಮತ್ತು ಪಿಕಾಸಿಯಿಂದ ಹೊಡೆದು ಜೀವ ತೆಗೆದಿದ್ದರು. ಮಗಳು ಮಲಗಿದ್ದಾಳೆಂದು ಭಾವಿಸಿ ಇಬ್ಬರೂ ಸೇರಿ ಅಂಜನಪ್ಪನ ಮೇಲೆ ಅಟ್ಯಾಕ್ ಮಾಡಿದ್ದರು. ಆದರೆ ತಂದೆಯ ಚೀರಾಟ ಕೇಳಿ ಎಚ್ಚರಗೊಂಡ ಮಗಳು ಈ ಭೀಕರ ಕೃತ್ಯವನ್ನ ಕಣ್ಣಾರೆ ನೋಡಿದ್ದಳು. ಹಲ್ಲೆಯಿಂದ ರಕ್ತದ ಮಡುವಿನಲ್ಲಿ ಅಂಜನಪ್ಪ ಒದ್ದಾಡ್ತಿದ್ದರು. ಈ ವೇಳೆ ಜೀವ ಇರೋದನ್ನ ಗಮನಿಸಿದ ಯಶೋಧ ಕೊನೆಗೆ ಪಿಕಾಸಿಯಿಂದ ಬಲವಾಗಿ ಕೊನೆಯ ಏಟು ಹೊಡೆದಿದ್ದಳು. ಇದರಿಂದ ಅಂಜನಪ್ಪ ಜೀವ ಕಳೆದುಕೊಂಡಿದ್ದರು. ಈ ಸಂಬಂಧ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಕೆಲ ದಿನಗಳ ಬಳಿಕ ಆರೋಪಿಗಳಿಬ್ಬರು ಬೇಲ್ ಪಡೆದು ಹೊರಗೆ ಬಂದಿದ್ದರು. ಇದೀಗ ಮಗಳ ಪ್ರತ್ಯಕ್ಷ ಸಾಕ್ಷ್ಯವನ್ನು ಪರಿಗಣಿಸಿರುವ ಕೋರ್ಟ್ ಆರೋಪಿ ಯಶೋಧ ಹಾಗೂ ಮಂಜುನಾಥ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ.